ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 12 ಅದ್ಭುತವಾಗಿ ಬರುತ್ತಿದೆ. ಇದರಲ್ಲಿ 9 ವಾರಗಳು ಕಳೆದಿವೆ. 9ನೇ ವಾರದ ವೋಟಿಂಗ್ ರಿಸಲ್ಟ್ ನೋಡೋಣ ಮತ್ತು ಯಾರ್ಯಾರು ಲೀಸ್ಟ್ನಲ್ಲಿ ಇದ್ದಾರೆ, ಯಾರ್ಯಾರು ಲೀಡ್ನಲ್ಲಿ ಇದ್ದಾರೆ. 9ನೇ ವಾರದಲ್ಲಿ 7 ಸ್ಪರ್ಧಿಗಳು ನಾಮಿನೇಷನ್ ಲಿಸ್ಟ್ನಲ್ಲಿ ಇದ್ದಾರೆ. ಇದರಿಗೆ ಮೊದಲು ಲೀಸ್ಟ್ನಲ್ಲಿ ಇರುವ ಸ್ಪರ್ಧಿಗಳಿಂದ ಹೇಳುತ್ತೇನೆ. ಮೊದಲಿಗೆ ಧ್ರುವಂತ್ ಅವರು 7ನೇ ಸ್ಥಾನವನ್ನು ಪಡೆದಿದ್ದಾರೆ. ಇದರಲ್ಲಿ 6% ವೋಟುಗಳನ್ನು ಧ್ರುವಂತ್ ಅವರು ಪಡೆದಿದ್ದಾರೆ. ಇನ್ನು 6ನೇ ಸ್ಥಾನದಲ್ಲಿ ಜಾನ್ವಿ ಅವರು ಇದ್ದಾರೆ. ಇವರಿಗೆ 6% ವೋಟುಗಳು ಬಂದಿವೆ. ಇನ್ನು 5ನೇ ಸ್ಥಾನದಲ್ಲಿ ಮಾಳು ನಿಪ್ಪಾಣಿ ಅವರು ಇದ್ದಾರೆ. ಇವರಿಗೆ ಬರೋಬ್ಬರಿ 8% ವೋಟಿಂಗ್ಗಳನ್ನು ಪಡೆದಿದ್ದಾರೆ. ಇನ್ನು 4ನೇ ಸ್ಥಾನದಲ್ಲಿ ಕಾವ್ಯ ಶೈವ ಅವರು ಇದ್ದಾರೆ. ಇವರಿಗೆ 18% ವೋಟುಗಳು ಬಂದಿವೆ. ಇನ್ನು 3ನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ ಅವರು ಇದ್ದಾರೆ. ಕಾವ್ಯ ಅವರಿಗೆ ಮತ್ತು ಇವರಿಗೆ ಬಹಳ ವ್ಯತ್ಯಾಸವೇನೂ ಇಲ್ಲ, 1% ಮಾತ್ರವೇ. ಅಶ್ವಿನಿ ಅವರಿಗೆ 16% ವೋಟುಗಳನ್ನು ಪಡೆದಿದ್ದಾರೆ. ಇನ್ನು 2ನೇ ಸ್ಥಾನದಲ್ಲಿ ನಮ್ಮ ರಘು ಅವರು ಇದ್ದಾರೆ. ಇವರಿಗೆ 18% ವೋಟುಗಳು ಬಂದಿವೆ. ಇನ್ನು 1ನೇ ಸ್ಥಾನದಲ್ಲಿ ನಿಮ್ಮೆಲ್ಲರ ಅಚ್ಚಿನ ಗಿಲ್ಲಿ ನಟ ಅವರು ಇದ್ದಾರೆ. ಇವರಿಗೆ ಬರೋಬ್ಬರಿ 40% ವೋಟುಗಳನ್ನು ಪಡೆದು ಈ ವಾರದ ಲೀಡ್ನಲ್ಲಿದ್ದಾರೆ ಗಿಲ್ಲಿ ನಟ ಅವರು. ವೋಟಿಂಗ್ನಲ್ಲಿ ಗಿಲ್ಲಿ ಅವರನ್ನು ಮೀರಿಸಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಈ ಬಾರಿ ಬಿಗ್ ಬಾಸ್ ಕಪ್ ಗೆಲ್ಲುವುದರಲ್ಲಿ ಮುಂಚೂಣಿಯಲ್ಲಿರುವ ಗಿಲ್ಲಿ ನಟ ಅವರು ಅದ್ಭುತ ಆಟವಾಡುತ್ತಿದ್ದಾರೆ. ಅದ್ಭುತ ಹಳ್ಳಿ ಪ್ರತಿಭೆ. ಈ ಬಾರಿ ಬಿಗ್ ಬಾಸ್ ಕಪ್ ಗೆಲ್ಲಲಿ ಅನ್ನೋದು ಕರ್ನಾಟಕ ಜನರ ಆಸೆ. ಅದೇ ರೀತಿ ಸ್ಯಾಟರ್ಡೆ ಎಪಿಸೋಡ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನೋಡೋಣ. ಮೊದಲಿಗೆ ಗಿಲ್ಲಿ ಅವರಿಗೆ ತುಂಬಾನೇ ಕ್ಲಾಸ್ ಇದೆ ಅಂತ ಹೇಳ್ಬೋದು. ರೋಸ್ಟಿಂಗ್ ಆಗಿ ಬರೋದು, ಕಾಮಿಡಿಯಿಂದ ಇನ್ನೊಬ್ಬರಿಗೆ ನೋವು ಉಂಟು ಮಾಡಿರುವುದರಿಂದ ಸ್ವಲ್ಪ ಜಾಸ್ತಿನೇ ಕ್ಲಾಸ್ ಇದೆ. ಹಾಗೆ ಗೆಸ್ಟ್ ಆಗಿ ಬಂದಿರುವ ಸ್ಪರ್ಧಿಗಳಿಗೂ ಕೂಡ ಕ್ಲಾಸ್ ಇರುತ್ತೆ ಅಂತ ನನಗನ್ಸುತ್ತೆ. ಅದೇ ರೀತಿ ಈ ಬಾರಿ ಕಪ್ ಯಾರು ಗೆಲ್ತಾರೆ ಕಮೆಂಟ್ ಮಾಡಿ. ನಿಮ್ಮ ಪ್ರಕಾರ ಈ ವಾರ ಎಲಿಮಿನೇಟ್ ಯಾರಾಗಬಹುದು ಎಂದು ಕೂಡ ತಿಳಿಸಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.